ಆಕಸ್ಮಿಕ ಬೆಂಕಿಗೆ 7.5 ಲಕ್ಷ ರೂಪಾಯಿ ಸುಟ್ಟು ಭಸ್ಮ. ಪರಿಹಾರಕ್ಕಾಗಿ ಅಂಗಲಾಚುತ್ತಿರುವ ಬಡ ಕುಟುಂಬಸ್ಥರು. ಹೌದು ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಪಕ್ಕದಲ್ಲಿರುವ ತಮ್ಮ ತೋಟದ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದು ಮನೆಯಲ್ಲಿರುವ 7.5 ಲಕ್ಷ ರೂಪಾಯಿ ಹಣ ಹಾಗೂ ತಾನು ಶ್ರಮಪಟ್ಟು ಬೆಳೆದ 60 ಚೀಲ ತೊಗರಿ ಸೇರಿದಂತೆ ಮನೆಯಲ್ಲಿರುವ ಆಭರಣಗಳು ಹಾಗೂ ಬಟ್ಟೆ ಬರಿಗಳು ಸುಟ್ಟು ಕರಕಲಾಗಿವೆ. ಮಲ್ಲಾಬಾದ್ ಗ್ರಾಮದ ರೈತ ಕರಪ್ಪ ಶಿವಪ್ಪ ಚಾಂದಕೋಟೆ ಅವರು ತಮ್ಮ ಜಮೀನಿನಲ್ಲಿ ಮನೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದು, ಮಧ್ಯಾಹ್ನ ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ತೆರಳಿದ ಸಂದರ್ಭದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಮನೆ ಸುಟ್ಟು ಕರಕಲಾಗಿದೆ. ತೋಟದ ಸುತ್ತಮುತ್ತಲಿರುವ ರೈತರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಹರಸಾಹಸ ಪಟ್ಟರು. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಕೆಲವು ಗಂಟೆಗಳೇ ಕಳೆದವು. ಸುತ್ತಮುತ್ತಲಿನ ರೈತರು ಮನೆ ಬಿಟ್ಟು ಸುಟ್ಟು ಹೋದ ರೈತನ ಕುಟುಂಬಕ್ಕೆ ಸಾಂತ್ವನ ಹೇಳುವಲ್ಲಿ ನಿರತರಾದರೆ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ನಿರತರಾದರು. ಸ್ಥಳಕ್ಕೆ ಧಾವಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬೀರಣ್ಣ ಕಲ್ಲೂರ್, ಬಡತನದಲ್ಲಿ ಜೀವನ ಸಾಗಿಸುತ್ತಿರುವ ರೈತ ಕರಪ್ಪ ಚಾಂದಕೋಟೆ ಇತ್ತೀಚೆಗೆ ತಮ್ಮ ಜಮೀನು ಮಾರಿ ಹಣವನ್ನು ಮನೆಯಲ್ಲಿ ಇಟ್ಟಿದ್ದು ಸುಮಾರು 7.50 ಲಕ್ಷ ರೂಪಾಯಿ ಹಣ ಹಾಗೂ 60 ಮೂಟೆ ತೊಗರಿ ಸೇರಿದಂತೆ ಬಂಗಾರದ ಆಭರಣಗಳು, ದವಸ ಧಾನ್ಯಗಳು ಸುಟ್ಟು ಭಸ್ಮವಾಗಿವೆ. ಅಪಾರ ಹಾನಿಯಾಗಿದ್ದು ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಮತ್ತು ಕಂದಾಯ ಇಲಾಖೆಯ ಸಹಕಾರದಿಂದ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಲಕ್ಕಪ್ಪ ಕಲ್ಲೂರ್, ಶಿವಾನಂದ ಬಡದಾಳ್, ಲಚ್ಚಪ್ಪ ನೆರೋಣಿ, ಶರಣಪ್ಪ ಜಮಾದಾರ್, ಚಿದಾನಂದ ಬಡದಾಳ್, ಬಸಯ್ಯ ಸ್ವಾಮಿ, ರಾಜು ಜಮಾದಾರ್, ರವಿ ಅಖಂಡೆ, ಕಿಟ್ಟಪ್ಪ ಔರಾದ್, ಸಿದ್ದಪ್ಪ ಕಲ್ಲೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜೋಳ ಒಂದಿಷ್ಟು ಗುರಿ ಬೂದಿ ಬಟ್ಟಿ ಸಂಸಾರ ಸಂಸಾರ ಇರ್ಲಿಲ್ಲ. ಹೆಂಗಾಗ್ಯದ್ರಿ ಉರಿ ಏನಾಗ್ಯದ ಗೊತ್ತಿಲ್ಲ. ನಾವು ದೇವ್ರಿ ಹೋಗಿದ್ದೇವ್ರಿ ಈ ಕಡೆ ಹತ್ತಿದ್ರು ರೀ ಮಂದಿ ಆರಿಸ್ಬಿಟ್ಟು ಮನೆಯಾಗಿದ್ರು ನಮ್ಮ ಆಯಿತು ಹೋಗಿದ್ರು. ಗೊತ್ತಾಗಿಲ್ಲನ್ರಿ ಹೊರಗೆ ಕೂತಾಳ್ರು. ಏನದ ರೀ ಹೆಸರು? ಕರಪ್ಪ ಚಾಂದ್ ಕರಪ್ಪ ಚಾಂದ್ಕೋಟೆಯವರ ಹೊಲದಲ್ಲಿ ಅಗ್ನಿ ಅವಘಡ ಆಗಿ ಸಾಕಷ್ಟು ತೊಗರಿ ಮತ್ತು ಹಣ ಯಾಕಂದ್ರೆ ವರ್ಷಗಟ್ಟಲೆ ಬೆಳೆದು ಇವತ್ತಿನ ರೈತ ಈ ಬೆಂಕಿಯಲ್ಲಿ ಆಹುತಿ ಆಗಿರ್ತಕ್ಕಂಥದ್ದು ಭಾಳ ದುರದೃಷ್ಟ, ಭಾಳ ಯಾಕಂದರೆ ಇವತ್ತಿನ ದಿನ ತಾವೆಲ್ಲರೂ ಕೂಡ ಈಗಾಗಲೇ ಒಳಗಡೆ ಮತ್ತು ಹೊರಗಡೆ ನೋಡಿದ್ವಿ. ಎಲ್ಲವೂ ಕೂಡ ಮೊನ್ನೆ ತಾನೇ ಹೊಲ ಮಾರಿ ಅವರು ಹಣವನ್ನು ಒಂದು ಕಟ್ಟಿಗೆ ಪೆಟ್ಟಿಯಲ್ಲಿ ಇಟ್ಟಿದ್ರು. ಅವರು ತಂದು 7 ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ರು. 7 ಲಕ್ಷ ಹಣವನ್ನು ಸುಟ್ಟಿದೆ ಹಾಗೂ ಅವರೆಲ್ಲ ವಸ್ತ್ರ ಸುಟ್ಟಿದೆ. ಅದ್ರ ಜೊತೆಗೆ 40 ಚೀಲ ತೊಗರಿ ಕೂಡ ಸುಟ್ಟಿದೆ. ಪಾಪ ರೈತರಿಗೆ ಭಾಳಷ್ಟು ನೋವು ಅನ್ಯಾಯ ಆಗಿದೆ. ಅದು ಯಾಕಂದರೆ ಭಗವಂತ ಅವರಿಗೆ ಧೈರ್ಯ ಮತ್ತು ಅವರಿಗೆ ಆತ್ಮಸ್ಥೈರ್ಯ ಕೊಡಲಿ ಅಂತೇಳಿ ತಮ್ಮೆಲ್ಲರೂ. ಅದ್ರ ಜೊತೆಗೆ ಇವತ್ತಿನ ದಿನ ಏನು ತಾಲೂಕಾ ಆಡಳಿತ ವತಿಯಿಂದ ಏನು ಪರಿಹಾರ ಬರಬೇಕು, ಹೆಚ್ಚಿನ ರೀತಿಯಿಂದ ಪರಿಹಾರ ಒದಗಿಸೋದ್ರೊಂದಿಗೆ ಈಗಾಗಲೇ ನಮ್ಮ ವಿ ಎ ಅವರು ಗ್ರಾಮ ಲೆಕ್ಕಾಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೂ ಕೂಡ ನೋಡಿದ್ದಾರೆ. ಯಾಕಂದರೆ ಫೈರ್ದವ್ರು ಬಂದು ಏನಪ್ಪಂದರೆ ಇದು ಆರಿಸಿ ಏನಪ್ಪಂದ್ರೆ ಇದು ಮಾಡಿಕೊಂಡ್ರೆ ಇನ್ನೂ ದೊಡ್ಡ ಅವಘಡ ಆಗ್ತಿತ್ತು. ಇದರಲ್ಲಿ ಭಾಳಷ್ಟು ತೊಗರಿ ಇದೆ, ಇನ್ನೂ 50 ಚೀಲ ತೊಗರಿ ಇದೆ. ಅದು ಭಾಳಷ್ಟು ಜನ ಸೇರಿಕೊಂಡು ಏನಪ್ಪ ಅಂದ್ರೆ ಅದನ್ನು ಉಳಿಸಿದ್ದಾರೆ ಮತ್ತು ಎಲ್ಲ ಜನ ಸೇರಿ ಏನಪ್ಪ ಅಂದರೆ ಹೆಚ್ಚಿನ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ನಮ್ಮ ವಿ ಎ ಅವರು ಕೂಡ ಈಗಾಗಲೇ ತನಿಖೆ ಮಾಡಿದ್ದಾರೆ. ಅವ್ರಿಗೆ ಯಾಕಂದರೆ ಹೆಚ್ಚಿನ ಒಂದು ತಾಲೂಕು ಆಡಳಿತದಿಂದ ಅವ್ರಿಗೆ ಪರಿಹರಿಸುವಂತೆ ತಹಸೀಲ್ದಾರ್ ಅವರಲ್ಲಿ ಮತ್ತು ವಿ ಎ ಅವರಲ್ಲಿ ವಿನಂತಿಯನ್ನು ಬೀರಣ್ಣ ಕಲ್ಲು.